ನೋಡಿ, ಈಗ ಬಿಜೆಪಿ ಪಕ್ಷದಲ್ಲೂ ಕೂಡ ಅಷ್ಟೇ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಇಲ್ಲಿ ರಾಜ್ಯಾಧ್ಯಕ್ಷರನ್ನ ಚೇಂಜ್ ಮಾಡಬೇಕು ಅಂತೇಳಿ ರೆಬಲ್ ನಾಯಕರೆಲ್ಲರೂ ಕೂಡ ಬಿಗಿಪಟ್ಟು ಹಿಡಿದು ಕೂತಿದ್ರು. ಈಗ ಹೈಕಮಾಂಡ್ಗೆ ಈ ರಾಜ್ಯದ ಬಿಕ್ಕಟ್ಟು ತಲೆನೋವು ತಂದುಬಿಟ್ಟಿದೆ. ಹೆಂಗಪ್ಪ ಸರಿ ಮಾಡೋದು ಅಂತ. ಯಾಕೆಂದ್ರೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಮಾಡಬೇಕಾ ಅಥವಾ ಬೇಡವಾ, ಏನು ಮಾಡೋದು, ಅವಿರೋಧ ಆಯ್ಕೆ ಮಾಡಿಬಿಡೋಣ ಅಂತಂತಂದ್ರೆ ಅದಕ್ಕೂ ಏನಾದರೂ ಒಂದು ಖ್ಯಾತಿ ತೆಗಿತಾರೆ. ಅವಿರೋಧ ಆಯ್ಕೆ ಬೇಡ ಅಂತೇಳಿ ಕೆಲ ನಾಯಕರು ಹೇಳ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಬೇಡಿ ಅಂತೇಳಿ ಬಿಗಿಪಟ್ಟು ಹಿಡಿದು ಕೂತಿರೋದು. ಚುನಾವಣೆ ಮೂಲಕವೇ ಆಯ್ಕೆ ಆಗಲಿ ಹೀಗನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಚುನಾವಣೆ ನಡೆದರೆ ಭಿನ್ನಮತ ಸ್ವಲ್ಪ ತಣ್ಣಗಾಗೋ ಸಾಧ್ಯತೆ ಇದೆ. ಹೌದು, ಚುನಾವಣೆ ನಡೆಸಿದ್ರೆ ಯಾರು ಕೂಡ ಆಕ್ಷೇಪಿಸುವಂತೆ ಬರೋದಿಲ್ಲ. ನೀವು ಹೇಳ್ದಂಗೆ ಚುನಾವಣೆ ಮಾಡಿದ್ವಿ, ಅವ್ರು ಗೆದ್ರು, ಅವ್ರಿಗೇನೆ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಅಂತ ಹೇಳ್ಬಿಡ್ಬೋದು. ಆದರೆ ಅವಿರೋಧವಾಗಿ ಆಯ್ಕೆ ಆದರೆ ನೀವು ಯಾಕೆ ಅವರನ್ನು ಆಯ್ಕೆ ಮಾಡಿದ್ರಿ, ಹಾಗೆ ಹೀಗೆ ಅನ್ನುವಂಥ ಪ್ರಶ್ನೆಗಳು ಮತ್ತೆ ಜಟಾಪಟಿ ಶುರುವಾಗ್ಬಿಡುತ್ತೆ. ಹಾಗಾದರೆ ಚುನಾವಣೆ ನಡೆಸಿದ್ರೆ ಒಳ್ಳೇದಾ ಅಥವಾ ಬೇಡವಾ, ಏನು, ಇನ್ನು ಆ ಗೊಂದಲದಲ್ಲೇ ಬಿ ಜೆ ಪಿ ಹೈಕಮಾಂಡ್ ಇದೆ. ಒಂದು ರೀತಿಯಾಗಿ ರಾಜ್ಯ ಬಿ ಜೆ ಪಿಯ ಬಿಕ್ಕಟ್ಟು ಒಂದು ರೀತಿಯಾಗಿ ತಲೆನೋವು ತಂದಿಟ್ಬಿಟ್ಟಿದೆ. ರೆಬಲ್ಸ್ ಕೂಡ ಮತ್ತೆ ಚಕಾರ ಎತ್ತುಕೋದಕ್ಕೆ ಅವಕಾಶ ಇರೋದಿಲ್ಲ ಅಕಸ್ಮಾತ್ ಎಲೆಕ್ಷನ್ ನಡೆದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಹಾಗಾಗಿ ಏಕಾಏಕಿ ಘೋಷಣೆ ಬೇಡ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯೂ ಕೂಡ ವಿಳಂಬವಾಗ್ತಾ ಇದೆ. ಬಿಜೆಪಿ ವರಿಷ್ಠರ ನಿರ್ಧಾರ ಏನಿರುತ್ತೆ ಅಂಥೇಳಿ ರಾಜ್ಯ ನಾಯಕರು ಚಿತ್ತ ಹರಿಸಿದ್ದಾರೆ. ಲೈವ್ ಇದ್ದಾರೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಈಗ ವರಿಷ್ಠರಿಗೆ ಈ ರಾಜ್ಯ ಬಿಜೆಪಿಯ ಬಿಕ್ಕಟ್ಟು ಸಿಕ್ಕಾಪಟ್ಟೆ ತಲೆನೋವಾಗ್ಬಿಟ್ಟಿದೆ. ಏನು ಎಲೆಕ್ಷನ್ ಮಾಡಬೇಕಾ ಬೇಡವಾ ಅಂತ. ಸೊ ಯಾವುದು ಆಯ್ಕೆ ಮಾಡ್ಕೊಂಡ್ರೆ ಸೂಕ್ತ ಅಂತ ಅನ್ಸಿರ್ಬೋದು ಅವ್ರಿಗೆ ಅಂತ. ಶರತ್, ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಈ ಅಧ್ಯಕ್ಷರ ಆಯ್ಕೆ ವಿಚಾರ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕೂಡ ಒಂದು ಸ್ವಲ್ಪ ಬಿಕ್ಕಟ್ಟನ್ನು ತಂದಿರತಕ್ಕಂಥದ್ದು. ಮೂರು ಬಣಗಳಾಗಿ ಈಗ ಬಿಜೆಪಿ ಪಕ್ಷ ಹೋಳಾಗ್ತಿದೆ. ಹೀಗಾಗಿ ಈ ರಾಜ್ಯ ಬಿಜೆಪಿ ಒಂದು ಮುಖಂಡರ ಒಂದು ಹೋಳಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ನಾವು ಅಬ್ಸರ್ವ್ ಮಾಡ್ಬೋದು, ನಿನ್ನೆ ಮೂರು ಸಭೆಗಳನ್ನು ಪ್ರತ್ಯೇಕವಾಗಿ ನಾಯಕರು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ವಿಜೇಂದ್ರ ಅವರು ಸಭೆ ಮಾಡಿದ್ರೆ, ಮತ್ತೊಂದು ಕಡೆ ಆರ್ ಅಶೋಕ್ ಅವರು, ಇನ್ನೊಂದು ಕಡೆ ಭಿನ್ನಮತಿಯವರು. ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಏನಾದರೂ ಅವಿರೋಧವಾಗಿ ವಿಜೇಂದ್ರ ಅವರನ್ನೇ ಆಯ್ಕೆ ಮಾಡಿದ್ದಾದಲ್ಲಿ ಮುಂದೆ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಭಿನ್ನಮತೀಯ ಚಟುವಟಿಕೆಗಳೇನಿದೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಚುನಾವಣೆಯ ಮೂಲಕವೇ ಈ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೊಂದು ಡಿಮ್ಯಾಂಡನ್ನು ಈ ನಾಯಕರು ಇಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಕಡೆ ಚುನಾವಣೆಯಿಂದಲೇ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ರೆ ಮುಂದೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಜೊತೆಗೆ ಈಗ ಅಧ್ಯಕ್ಷರ ವಿರುದ್ಧವಾಗಿ ಭಿನ್ನಮತೀಯರು ಏನೀಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇದಕ್ಕೂ ಕೂಡ ಒಂದು ಕಡಿವಾಣವನ್ನು ಹಾಕ್ಬೋದು. ಅವರು ಕೂಡ ಮಾತನಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಒಂದೇ ಮಾರ್ಗ ಅಂತ ಹೇಳಿದ್ರೆ ಚುನಾವಣೆ ಮಾಡೋದೊಂದೇ ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ಈಗ ಹೈಕಮಾಂಡ್ ನಾಯಕರು ಬರಬೇಕು ಅನ್ನೋ ಒಂದು ಒತ್ತಾಯವನ್ನು ಕೆಲವು ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಬಜೆಟ್ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದರೂ ಯಾವುದೇ ರೀತಿಯ ಒಂದು ಬದಲಾವಣೆ ಅಥವಾ ಇನ್ಯಾವುದೇ ರೀತಿಯ ಒಂದು ತೀರ್ಮಾನಕ್ಕೆ ಮುಂದಾದರೆ ಬಜೆಟ್ ಅಧಿವೇಶನದ ಮೇಲೂ ಕೂಡ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಇದೆ. ಅಲ್ಲೂ ಕೂಡ ಬಜೆಟ್ ಅಧಿವೇಶನದಲ್ಲೂ ಕೂಡ ಇವರ ಒಂದು ಗುಂಪುಗಾರಿಕೆಯಿಂದ ಬಹಳಷ್ಟು ಒಂದು ಮುಜುಗರವನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗುತ್ತೆ. ಹೀಗಾಗಿ ಹಳೆದು ತೂಗಿ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಜೆಟ್ವರೆಗೂ ಕೂಡ ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಮುಂದಾಗಿರ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದಂತೆ ಬಜೆಟ್ ಸಂದರ್ಭದಲ್ಲಿ ಏನಾದರೂ ಅಧ್ಯಕ್ಷರ ಬದಲಾವಣೆ ಅಂತ ವಿಚಾರಗಳಿಗೆ ಕೈ ಹಾಕಿದ್ರೆ ಅಧಿವೇಶನದಲ್ಲೂ ಕೂಡ ತೀವ್ರವಾದಂಥ ಮುಜುಗರವನ್ನು ಅನುಭವಿಸಬೇಕಾಗುತ್ತೆ. ಹೀಗಾಗಿ ಮಾರ್ಚ್ವರೆಗೂ ಕೂಡ ಯಾವುದೇ ರೀತಿಯ ಒಂದು ಬದಲಾವಣೆ ಮಾಡದೆ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ಮುಂದುವರಿಸೋದಕ್ಕೆ ಹೈಕಮಾಂಡ್ ನಾಯಕರು ಚಿಂತನೆ ಮಾಡಿದ್ದಾರೆ. ಮಾರ್ಚ್ ನಂತರ ಏನು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಥವಾ ಚುನಾವಣೆ ಮೂಲಕ ಹೊಸಬರ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಆ ಸಂದರ್ಭದಲ್ಲಿ ತೀರ್ಮಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.